ಇನ್ನೊಂದು ಶಾಕಿಂಗ್ ನ್ಯೂಸ್ ಕಾದಿದೆ. ಈಗಾಗಲೇ ಸಾಕಷ್ಟು ಬಾರಿ ಬೆಲೆ ಏರಿಸಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಿರೋ ಹೋಟೆಲ್ಗಳು ಈಗ ಮತ್ತೊಮ್ಮೆ ದರ ಏರಿಸೋ ಪ್ಲಾನ್ ಮಾಡಿವೆ. ನಾಳೆಯಿಂದಲೇ ಈ ಹೊಸ ರೇಟ್ ಜಾರಿಗೆ ಬರಲಿದೆ. ಹೋಟೆಲ್ಗೆ ಹೋದ್ರೆ ಜೇಬಿಗೆ ಕತ್ತರಿ ಬೀಳುವುದು ಗ್ಯಾರಂಟಿ ಅನ್ನೋ ಮಾತು ಇಂದು ನೆನ್ನೆಯದಲ್ಲ. ಆದ್ರೆ ಈ ದುಬಾರಿ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. ತರಕಾರಿ ರೇಟ್ ಹೆಚ್ಚಾಯ್ತು, ಗ್ಯಾಸ್ ರೇಟ್ ಹೆಚ್ಚಾಯ್ತು ಅಂತ ಬೆಲೆ ಏರಿಕೆ ಮಾಡ್ತಿದ್ದ ಹೋಟೆಲ್ ಮಾಲೀಕರು ಇದೀಗ ಮತ್ತೊಮ್ಮೆ ದರ ಏರಿಕೆಗೆ ಮುಂದಾಗಿದ್ದಾರೆ. ಇದಕ್ಕೆ ಕಾರಣ ಡೀಸೆಲ್ ಹಾಗೂ ಗ್ಯಾಸ್ ಬೆಲೆ ಏರಿಕೆ. ಕೇಂದ್ರ ಸರ್ಕಾರ ಡೀಸೆಲ್ ಹಾಗೂ ಗ್ಯಾಸ್ ದರ ಏರಿಕೆ ಮಾಡಿರೋದ್ರಿಂದ ಹೋಟೆಲ್ನ ತಿಂಡಿ ಊಟದ ಬೆಲೆ 2 ರೂಪಾಯಿಯಷ್ಟು ಹೆಚ್ಚಳವಾಗ್ತಿದೆ. ನಾಳೆಯಿಂದಲೇ ಈ ಹೊಸ ದರ ಜಾರಿಗೆ ಬರಲಿದೆ. 35 ರೂಪಾಯಿ ಇದ್ದ ಫುಲ್ ಮೀಲ್ಸ್ ಇನ್ನು ಮುಂದೆ 37 ರೂಪಾಯಿ ಆಗಲಿದೆ. 18 ರೂಪಾಯಿ ಇದ್ದ ಇಡ್ಲಿ 20 ರೂಪಾಯಿ ಆಗಲಿದೆ. 30 ರೂಪಾಯಿ ಇದ್ದ ಮಸಾಲೆ ದೋಸೆ 32 ರೂಪಾಯಿಗೆ ಏರಿದೆ. ಸೆಟ್ ದೋಸೆ 32 ರೂಪಾಯಿಯಿಂದ 34, ಕಾಫಿ 10 ರೂಪಾಯಿಯಿಂದ 11, ಟೀ ದರ ಕೂಡ 10 ರೂಪಾಯಿಯಿಂದ 11 ರೂಪಾಯಿಗೆ ಏರಿಕೆಯಾಗಲಿದೆ. ಬೆಲೆ ಏರಿಕೆಯ ಬಿಸಿ ತಟ್ಟಿದಾಗ ಹೋಟೆಲ್ ಉದ್ಯಮಕ್ಕೆ ನಷ್ಟ ಉಂಟಾಗುತ್ತೆ. ಇದರಿಂದ ಈ ರೀತಿ ದಿಢೀರ್ ಬೆಲೆ ಏರಿಕೆ ಅನಿವಾರ್ಯ ಅನ್ನೋದು ಹೋಟೆಲ್ ಮಾಲೀಕರ ಸಮರ್ಥನೆ. ಅಲ್ಲ, ಇವತ್ತು ಡೀಸೆಲ್ ಮತ್ತು ಗ್ಯಾಸಿನ ಬೆಲೆ ತುಂಬ ಜಾಸ್ತಿ ಆಗಿದೆ. ನೀವು ಗಮನಿಸಬಹುದು, 1 ವರ್ಷದಿಂದ 5 ಬಾರಿ ಗ್ಯಾಸಿನ ಬೆಲೆ ಜಾಸ್ತಿ ಆಗಿದೆ. ಆದರೆ ನಾವು ಹೋಟೆಲ್ಗಳಲ್ಲಿ 2 ಬಾರಿ ಜಾಸ್ತಿ ಮಾಡಿದ್ದೀವಿ. ಆದರೆ ಈಗ ರೇಟ್ ಜಾಸ್ತಿ ಮಾಡುವಂಥದ್ದು ನಮಗೆ ಅನಿವಾರ್ಯ ಆಗಿದೆ. ಇನ್ನು ಮಧ್ಯಮ ವರ್ಗ, ಬಡವರ್ಗದ ಜನರಿಗೆ ಹೋಟೆಲ್ಗಳ ಬೆಲೆ ಏರಿಕೆ ನೀತಿ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಪ್ರತಿನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇದೆ. ಆದ್ರೆ ನಮ್ಮ ವೇತನ ಮಾತ್ರ ಹೆಚ್ಚಾಗಲ್ಲ. ಹೀಗಾದ್ರೆ ಜೀವನವನ್ನ ನಿರ್ವಹಿಸೋದು ಕಷ್ಟ ಅಂತ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಇಂದ ಈ ವರ್ಷ ಎಷ್ಟು ಲಾಸ್ ಆಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಎಷ್ಟು ಸತಿ ರೈಸ್ ಮಾಡಿದ್ರು ಗೊತ್ತಾ ನಿಮಗೆ? ರೈಸ್ ಮಾಡಿ ಏನು ಕಂಪ್ನಿಗಳಿಗೆ ಸ್ಯಾಲ್ರಿ ಏನು ರೈಸ್ ಮಾಡಿದಾರ? 3 ತಿಂಗಳು ಒಂದ್ಸತಿ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಕಂಪ್ನಿ, ಗೊತ್ತಾ? ಹೋಟ್ಲ್ ಬೆಲೆಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಗ್ಯಾಸ್ ಜಾಸ್ತಿ ಆಯಿತು ಅಂತಂದರೆ ಹೋಟ್ಲುಗಳು ಜಾಸ್ತಿ ಮಾಡೇ ಮಾಡ್ತಾರೆ. ತಿನ್ನೋರು ಭಾಳ ಜನ ಗ್ರಾಹಕರು ಇರ್ತಾರೆ. ಈ ಕಾರಣದಿಂದ ಏನು ಮಾಡೋದಂದರೆ ಇವರು ಸರ್ಕಾರದವರು ಎಚ್ಚೆತ್ತು ಆದಷ್ಟು ಬೆಲೆ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಎಲ್ಲ ಮಧ್ಯಮದವ್ರದವ್ರಿಗೂ ಕೆಲವ್ರದವ್ರಿಗೂ ಭಾಳ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಇದೆ. ಇದೇ ರೀತಿ ಹೋಟೆಲ್ ದರ ಹೆಚ್ಚಾದ್ರೆ ಜೇಬಿನ ತುಂಬಾ ಹಣ ತುಂಬಿಕೊಂಡು ಹೋಟೆಲ್ಗೆ ಹೋಗಿ ಅರೆ ಹೊಟ್ಟೆ ಉಂಡು ಬರೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಒಟ್ಟಾರೆ ಬೆಲೆ ಏರಿಕೆಯಿಂದ ತತ್ತರಿಸಿದ ಜನರಿಗೆ ಹೋಟೆಲ್ ದರ ಹೆಚ್ಚಳ ಗಾಯದ ಮೇಲೆ ಬರೆ ಎಳೆದಂತೆ ಆಗಿದೆ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.